ನಾಗರಹೊಳೆ ಹೆಬ್ಬಾಗಿಲು ವೀರನಹೊಸಹಳ್ಳಿ ಗೇಟ್ ಬಳಿಯಲ್ಲಿ ಗಜ ಪಯಣಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ, ಸಚಿವರಾದ ಕೆ. ವೆಂಕಟೇಶ್, ಈಶ್ವರ್ ಖಂಡ್ರೆ ಅವರಿಂದ ಸಾಂಸ್ಕೃತಿಕ ಕಲರವಗಳ ನಡುವೆ ಚಾಲನೆ ನೀಡಿದರು. ಮೊದಲಿಗೆ ವೀರನಹೊಸಹಳ್ಳಿ ಗೇಟ್ ಎದುರಿನ ದೇವಾಲಯದಲ್ಲಿ ಅರ್ಚಕರು ಪೂಜೆ ಸಲ್ಲಿಸಿದ ನಂತರ ಗಜಪಡೆಗೆ ಪೂಜೆ ಸಲ್ಲಿಸಿದರು. ಆನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಪಶುಸಂಗೋಪನಾ ಇಲಾಖೆ ಸಚಿವ ಕೆ. ವೆಂಕಟೇಶ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪೂಜೆ ಸಲ್ಲಿಸಿ ಕಬ್ಬು, ಬಾಳೆಹಣ್ಣು, ಬೆಲ್ಲ ತಿನ್ನಿಸುವ ಮೂಲಕ ಚಾಲನೆ ನೀಡಿದರು. ಮಾಮೂಲಿ ವಾರ್ತೆ ಹೋಗಿ ಸರ್ ನಿನ್ನೆ 4 ಸಾವಿರ ಕಳಿಸ್ಕೊಟ್ಟಿದ್ದೀನಿ, ಇನ್ನೊಂದು 2 ದಿನ ಹೇಳಿದ್ದೀನಿ ಅವ್ರಿಗೆ. ಶಾಸಕ ಜಿಡಿ ಹರೀಶ್ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಡಿ ರವಿಶಂಕರ್, ಅನಿಲ್ ಚಿಕ್ಕಮಾದು ಮತ್ತಿತರ ಜನಪ್ರತಿನಿಧಿಗಳು, ಎಪಿಸಿಸಿಎಫ್ ಕುಮಾರ್ ಪುಷ್ಕರ್, ಅರಣ್ಯಾಧಿಕಾರಿಗಳಾದ ಮಾಲತಿ ಪ್ರಿಯಾ, ಪ್ರಾಜೆಕ್ಟ್ ಟೈಗರ್ ಹೆಡ್ ರಮೇಶ್ ಕುಮಾರ್, ಡಿಸಿಎಫ್ಗಳಾದ ಡಾ ಪಿಎ ಸೀಮಾ, ಐಬಿ ಪ್ರಭುಗೌಡ, ಎಸ್ಪಿ ಹರ್ಷವರ್ಧನ್, ಎಸಿ ವಿಜಯಕುಮಾರ್, ಡಿವೈಎಸ್ಪಿ ಗೋಪಾಲಕೃಷ್ಣ, ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾರ್ವಜನಿಕರು ಸಾಕ್ಷಿಯಾಗಿ ಗಜ ಪಯಣವನ್ನು ಕಣ್ತುಂಬಿಕೊಂಡರು.
ಧನ್ಯವಾದಗಳು. ಇನ್ನು ಮಾವುತರು ಇರುವಂತ ಒಂದೇ ಭೂಮಿ. ಈ ಭೂಮಿಯನ್ನು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ನೀವೆಲ್ಲರೂ ಹಸ್ತಾಂತರ ಮಾಡಬೇಕಾಗುತ್ತದೆ. ಈ ಪಶ್ಚಿಮ ಘಟ್ಟ ಅತ್ಯಂತದಲ್ಲಿರುವಂತಹ ಜೀವ ವೈವಿಧ್ಯಮಯವಾದಂತಹ ಒಂದು ಪ್ರದೇಶ. ಇಡೀ ಜಗತ್ತಿನಲ್ಲಿ ಇಂಥ ಒಂದು ಪ್ರದೇಶ ಇರುವಂತದ್ದು ಬಹಳ ಅಪರೂಪ. ಹೀಗಾಗಿ ಈ ಪಶ್ಚಿಮ ಘಟ್ಟದಿಂದಲೇ ಅನೇಕ ಇವತ್ತು ಮಾನವ ಹಾನಿ ಆಗ್ತಾ ಇದೆ. ಹಾನಿ ಕುರಿತದಿಂದಲೂ ಬಹಳ ಜನ ವರ್ಷಕ್ಕೆ 30 ಆದಂತಹ ವಿಷಯ. ಯಾಕೆ ಹೀಗೆ ಆಗ್ತಾ ಇದೆ? ಯಾಕೆ ಆನೆಗಳು, ಚಿರತೆಗಳು, ಹುಲಿಗಳು ಅರಣ್ಯದಿಂದ ಹೊರಗಡೆ ಬರ್ತಾ ಇದ್ದಾವೆ? ನೀನು ಆಹಾರ ಕೊಡ್ತಾ ಇದೆಯಾ, ನೀರಿನ ಕೊಡ್ತಾ ಇದೆಯಾ, ಅಥವಾ ಪ್ರಕೃತಿ ವಿಕೋಪ? ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡಿ ಇವತ್ತು ಅಲ್ಲಿ ಆನೆಗಳಿಗೆ ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತ ಹೇಳಿ ಅರ್ಜುನ ಆನೆ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತು ಈ ಒಂದು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಾವು ನೋಡಿದ್ದೇವೆ. ಆದರೆ ದುರದೃಷ್ಟವಶಾತ್ ಒಂದು ಪುಂಡಾನೆ ಜೊತೆಲಿ ಹೋರಾಟದಲ್ಲಿ ಅರ್ಜುನ್ ಮೃತಪಟ್ಟಿದ್ದಾನೆ. ಅವನಿಗೆ ನಾನು ಈ ಒಂದು ಇವತ್ತಿನ ದಿವಸ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅರ್ಜುನನ ಸ್ಮಾರಕವನ್ನು ಮಾಡ್ತಾ ಇದ್ದೇವೆ. ಇವತ್ತೇನು ಚಾಮುಂಡೇಶ್ವರಿ ದೇವಿಯ ಒಂದು ಅಂಬಾರಿ ಇದೆ, ಅಂಬಾರಿ ಹೊರುವಂಥ ಕೆಲಸ ಹೋದ ವರ್ಷನೂ ಅಭಿಮನ್ಯು ಆನೆ ಮಾಡಿದ್ದ. ಈ ಸಲನೂ ಅಭಿಮನ್ಯು ಆನೆನೇ ಒಂದು ಅಂಬಾರಿ ಹೊರುವಂಥ ಒಂದು ನೇತೃತ್ವ ಅವರೇ ಆನೆನೇ ವಹಿಸ್ಕೊಡ್ತಾ ಇದ್ದಾನೆ. ಹೀಗಾಗಿ ನಾನು ಚಾಮುಂಡಿ ದೇವಿಗೆ ಪ್ರಾರ್ಥನೆ ಮಾಡ್ತೀನಿ. ದೇವಿ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಒಳ್ಳೆ ಮಳೆ ಆಗಲಿ, ಎಲ್ಲರಿಗೂ ಬೆಳೆ ಆಗಲಿ, ಎಲ್ಲರಿಗೂ ಶುಭ ಆಗಲಿ ಅಂತಲೇ ಹಾರೈಸಿ ಇದಕ್ಕೆ ನಾನು ಮತ್ತು ಇತರ ಮಂತ್ರಿಗಳು, ಶಾಸಕರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಹೌದು, ಮಾಡ್ತಾ ಇದ್ದೇವೆ. ಇವತ್ತು ಮೃತಪಟ್ಟಂತ ಅಸಳೂರು ಗ್ರಾಮದಲ್ಲಿ ಈಗಾಗಲೇ ಅರ್ಜುನ ಸ್ಮಾರಕಕ್ಕೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ. ಅರ್ಜುನ್ ಆನೆ ಇರುವಂಥ ಏನು ಆನೆ ಶಿಬಿರ ಇತ್ತು, ಆ ಶಿಬಿರ ಬಳ್ಳಿಯಲ್ಲಿನೂ ಒಂದು ಸ್ಮಾರಕ ಮಾಡಬೇಕು ಅಂತ ಮಾಡಿದ್ದೇವೆ. ಅನಿಲ್ ಚಿಕ್ಕಮಾದು ಅವರು ಇನ್ನೊಂದು ನಮ್ಮ ವಸ್ತು ಪ್ರದರ್ಶನದಲ್ಲಿ, ಎಕ್ಸಿಬಿಷನ್ನಲ್ಲಿ ಒಂದು ಅರ್ಜುನ್ ಆನೆ ಅಂಬಾರಿ ಹೊತ್ತಂಥದ್ದು ಆ ಒಂದು ಇವತ್ತು ಸ್ಮಾರಕ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಇನ್ಶೂರೆನ್ಸ್ ಬಗ್ಗೆ ನಾನು ಮಾಹಿತಿ ತಗೊಳ್ತೇನೆ ನಮ್ಮ ಅಧಿಕಾರಿಗಳ ಕಡೆಯಿಂದ.